ಆ, ಎಲ್ರಿಗೂ ನಮಸ್ಕಾರ. ಮಾದರಿ ಪ್ರಶ್ನೆ ಪತ್ರಿಕೆ 2 ನಮ್ಮ ಕುವೆಂಪು ವಿಶ್ವವಿದ್ಯಾಲಯದ ದ್ವಿತೀಯ BA 3ನೇ ಸೆಮಿಸ್ಟರ್ ಪದವಿ ಪರೀಕ್ಷೆ. ಇದು ರಾಜ್ಯ ಶಿಕ್ಷಣ ನೀತಿ 2024 ಪ್ರಕಾರ ನಡೆದಿರುವಂತಹ ಮೊದಲನೇ ಪರೀಕ್ಷೆ ಇದು. ಅಂದರೆ 3ನೇ ಸೆಮಿಸ್ಟರ್ಗೆ ಮೊದಲನೇ ಪರೀಕ್ಷೆ ಇದಾಗಿದೆ. ನಿಮ್ಮ ಹತ್ರ ಯಾವುದೂ ಓಲ್ಡ್ ಪೇಪರ್ ಇಲ್ಲ. ಅದಕ್ಕೋಸ್ಕರ ನಾವೊಂದು ಮಾಡಲ್ ಆಗಿ ಒಂದು ಪ್ರಶ್ನೆ ಪತ್ರಿಕೆನ ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ಆಲ್ರೆಡಿ ಒಂದು ಪ್ರಶ್ನೆ ಪತ್ರಿಕೆ ಚರ್ಚೆ ಆಗಿದೆ ಹಿಂದಿನ ವಿಡಿಯೋದಲ್ಲಿ. ಇವಾಗ ಎರಡನೇ ಪ್ರಶ್ನೆ ಪತ್ರಿಕೆನ ನಾವು ಇವಾಗ ಚರ್ಚೆ ಮಾಡ್ತಾ ಹೋಗೋಣ. ನಿಮಗೆ ಗೊತ್ತಿದೆ ಇದು 80 ಅಂಕಗಳ ಪರೀಕ್ಷೆ ಅಂತೇಳಿ. 20 ಅಂಕಗಳಿಗೆ ನೀವು ಆಲ್ರೆಡಿ ಆಂತರಿಕ ಮೌಲ್ಯಮಾಪನ ಮುಗಿದಿದೆ. ನಿಮಗೆ 20 ಅಂಕಗಳಿಗೆ ಎಷ್ಟು ಅಂಕಗಳು ಸಿಗಬೇಕೋ ಅಷ್ಟು ಕೂಡ ಸಿಕ್ಕಾಗಿದೆ. ನೀವು ಇವಾಗ 80 ಅಂಕಗಳ ಪರೀಕ್ಷೆನ ಎದುರಿಸ್ತಾ ಇದ್ದೀರಾ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಪ್ರಶ್ನೆ ಪತ್ರಿಕೆನ ಪ್ರಾರಂಭ ಮಾಡೋಣ. ಇಲ್ಲಿ ನಿಮಗೆ ಗೊತ್ತಿರಂಗೆ 3 ವಿಭಾಗಗಳಿರ್ತವೆ. ವಿಭಾಗ ABC ಅಂತೇಳಿ. ಅದರಲ್ಲಿ ಮೊದಲನೇ ವಿಭಾಗದಲ್ಲಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋದಾದರೆ ಇಲ್ಲಿ ಮೊದಲನೇ ಪ್ರಶ್ನೆ ಸಿಗ್ತಾ ಇದೆ. ಇಲ್ಲಿ 10 ಪ್ರಶ್ನೆಗಳಿಗೆ ಉತ್ತರ ಬರೀಬೇಕಾಗುತ್ತೆ. ಇಲ್ಲಿ 12 ಪ್ರಶ್ನೆಗಳಿರ್ತವೆ. 12ರಲ್ಲಿ ನಿಮ್ಮ ಇಷ್ಟವಾದಂಥ ಅಥವಾ ನಿಮಗೆ ಉತ್ತರ ಗೊತ್ತಿರುವಂತಹ 10 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೀತೀರಾ ಅಂತೇಳಿ. ಅದರಲ್ಲಿ ಮೊದಲನೇ ಪ್ರಶ್ನೆ ನೋಡ್ತಾ ಹೋಗೋದಾದರೆ ಜಾತಿ ಪದದ ಉಗಮವನ್ನು ತಿಳಿಸಿ ಅಂತೇಳಿ. ಅಂದರೆ ಜಾತಿ ಪದ ಹೇಗೆ ಉಗಮವಾಗಿದೆ? ನಾವು ಭಾರತೀಯ ಸಮಾಜ ಅಂತ ಅಂದ್ಕೊಂಡ್ರೆ ಅದು ಮೈನ್ ಪಿಲ್ಲರ್ಸ್ ಬಂದಿರುತ್ತದೆ. ಜಾತಿ ವ್ಯವಸ್ಥೆ, ಅಭಕ್ತ ಕುಟುಂಬ ವ್ಯವಸ್ಥೆ ಅಥವಾ ಏನು ಗ್ರಾಮೀಣ ವ್ಯವಸ್ಥೆ ಅಂತ ಹೇಳಿ ಮೂರು ಕೂಡ ಮೈನ್ ಪಿಲ್ಲರ್ಸ್. ಇದರಲ್ಲಿ ಜಾತಿ ಪದದ ಉಗಮ ಕಾಸ್ಟ ಎಂಬ ಪದದಿಂದ ಬಂದಿದೆ. ಕಾಸ್ಟ ಅಂದರೆ ಏನು ಅಂದರೆ ಅದನ್ನು ಬರೆದ್ರೆ ಇಲ್ಲಿ ಸರಿಯಾದ ಉತ್ತರ ಸಿಗ್ತಾ ಹೋಗುತ್ತೆ. ಅದಾದ್ಮೇಲೆ ಜಾತಿ ಪದ್ಧತಿ ಅಂದರೆ ಏನು ವ್ಯಾಖ್ಯಾನಿಸಿ ಅಂದರೆ ಜಾತಿ ಅಂದರೆ ಏನು ಅಂತೇಳಿ ಬೇರೆ ಬೇರೆ ವ್ಯಾಖ್ಯಾನಕಾರರು ಹೇಳ್ತಾ ಹೋದ್ರೆ ಅವರು ವ್ಯಾಖ್ಯಾನ ಬರಿಬೇಕಾಗುತ್ತೆ. ನೀವು ಯಾರ ಹೆಸರನ್ನ ಬರೀತೀರೋ ಅವರ ವ್ಯಾಖ್ಯಾನನೇ ಇಲ್ಲಿ ಬರಿಬೇಕಾಗುತ್ತೆ. ನಾವು ಕ್ಲಾಸಲ್ಲಿ ತುಂಬ ಸರಿ ಹೇಳ್ತಾ ಇದೀವಿ, ನೀವು ಯಾರ್ದೋ ಹೆಸರು ಬರೆದ್ರೆ ಯಾರ್ದೋ ವ್ಯಾಖ್ಯಾನವನ್ನು ಬರೆದ್ರೆ ಅದಕ್ಕೆ ತಪ್ಪು ಆಗುತ್ತೆ, ಅದಕ್ಕೆ ಅಂಕಗಳು ಸಿಗಲ್ಲ. ನೀವು ಯಾರ ಹೆಸರನ್ನ ಬರೀತೀರೋ ಅವರ ಹೆಸರನ್ನ ಅವ್ರು ಹೇಳಿರುವಂಥ ವ್ಯಾಖ್ಯಾನವನ್ನೇ ಬರಿಬೇಕಾಗುತ್ತೆ ಅಂತೇಳಿ. ಅದಾದ್ಮೇಲೆ ಹಿಂದೂ ವಿವಾಹದ ಇಲ್ಲಿ ವಿವಾದದ್ದಾಗಿದೆ ಸರ್. ಇಲ್ಲಿ ಹಿಂದೂ ವಿವಾಹದ ಪ್ರಮುಖ 3 ಉದ್ದೇಶಗಳು ಯಾವುವು ಅಂತೇಳಿ. ಅಂದರೆ ಹಿಂದೂ ವಿವಾಹದ 3 ಉದ್ದೇಶಗಳು ಧರ್ಮ, ಅರ್ಥ, ಕಾಮ ಅಂತೇಳಿ. ಅಲ್ಲಿ ನಾವು ನೋಡ್ತಾ ಇರ್ಬೋದು, ಇನ್ನು ನಾವು ಧರ್ಮಕ್ಕೋಸ್ಕರ ವಿವಾಹ ಆಗಬೇಕಾಗುತ್ತೆ ಅಥವಾ ಅರ್ಥಕ್ಕೋಸ್ಕರ ಏನು 3 ಉದ್ದೇಶಗಳು ಯಾವುವು ಅದನ್ನು ನೀವು ಇಲ್ಲಿ ಚರ್ಚೆ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಮುಂದಿನ ಪ್ರಶ್ನೆ ಪರಿಶಿಷ್ಟ ಜಾತಿಗಳಂದ್ರೆ ಏನು ಅಂತ. ಪರಿಶಿಷ್ಟ ಜಾತಿಗಳಂದ್ರೆ ವ್ಯಾಖ್ಯಾನಿಸಿ. ಅಂದರೆ ಪರಿಶಿಷ್ಟ ಜಾತಿ ಬಗ್ಗೆ ಕೆಲವೊಂದು ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ, ಆ ವ್ಯಾಖ್ಯಾನವನ್ನು ಬರೀಬೇಕಾಗುತ್ತೆ. ಅದಾದ್ಮೇಲೆ ಗ್ರಾಮೀಣ ಪಂಚಾಯತ್ ರಾಜ್ ವ್ಯವಸ್ಥೆ 3 ಮುಖ್ಯ ಸ್ತರಗಳು ಯಾವುವು ಅಂತ. ಆ ಪಂಚಾಯತ್ ರಾಜ್ ವ್ಯವಸ್ಥೆ 3 ಮುಖ್ಯ ಸ್ತರಗಳು, ಸ್ತರಗಳ ಬಗ್ಗೆ ನೀವು ತಿಳಿಸಬೇಕಾಗುತ್ತೆ. ಅದಾದ್ಮೇಲೆ ಸಹಬಾಳ್ವೆ ಅಥವಾ ಕೂಡು ಜೀವನ ಅಂದ್ರೆ ಏನು ಅಂತೇಳಿ, ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋದ್ವಿ. ಅದನ್ನ ಹಾಗಂದ್ರೆ ಏನಂದ್ರೆ ಸಂಕ್ಷಿಪ್ತವಾಗಿ ಹೇಳಿದ್ರೆ ಸಾಕಾಗುತ್ತೆ. ಅದಾದ್ಮೇಲೆ ಕ್ರಿಶ್ಚಿಯನ್ ವಿವಾಹದ 2 ಮುಖ್ಯ ಉದ್ದೇಶಗಳು ಅಂತ ಹೇಳಿ. ಮೇಲ್ಗಡೆ ಹಿಂದೂ ವಿವಾಹ ಕೇಳಿದ್ರೆ ಇಲ್ಲಿ ಕ್ರಿಶ್ಚಿಯನ್ ವಿವಾಹದ ಉದ್ದೇಶಗಳನ್ನ ಹೇಳಿರ್ತೀರಿ. ಇತರೆ ಹಿಂದುಳಿದ ವರ್ಗಗಳಂದ್ರೆ ಯಾವುವು ಅಂತ ನಾವು ಹಿಂದಿನ ಪ್ರಶ್ನೆ ಪತ್ರಕ್ಕೆ ಎಲ್ಲೂ ರಿಪೀಟ್ ಆಗಿದೆ. ಇಲ್ಲಿ ಇತರೆ ಹಿಂದುಳಿದ ವರ್ಗಗಳು OBC ಅಂತೇಳಿ. ಹಾಗಂದ್ರೆ ಏನು ಅಂತೇಳಿ, ಅವು ಯಾವ್ಯಾವು ಅಂತ ಕೇಳಿದ್ರೆ ವ್ಯಾಖ್ಯಾನಿಸಿ ಅಂತೇಳಿ. ಅದಾದ್ಮೇಲೆ ಶೆಡ್ಯೂಲ್ಡ್ ಟ್ರೈಬ್ಸ್ ಎಂಬ ಪದವನ್ನ ಯಾರು ಮೊದಲು ಪರಿಚಯಿಸಿದ್ರು? ಶೆಡ್ಯೂಲ್ಡ್ ಟ್ರೈಬ್ಸ್, ಪರಿಶಿಷ್ಟ ಪಂಗಡ ಅಂತಿರಲ್ಲ ಆ ಪದವನ್ನ, ಶೆಡ್ಯೂಲ್ಡ್ ಟ್ರೈಬ್ಸ್ ಅನ್ನೋ ಪದವನ್ನು ಯಾರು ಮೊದಲು ಪರಿಚಯ ಮಾಡಿದ್ರು ಅದನ್ನ ಹೇಳ್ಬೇಕಾಗುತ್ತೆ. ಪರಿಶಿಷ್ಟ ಜಾತಿಗಳ ಹೊರಗುಳಿಯುವಿಕೆ ಅಂದ್ರೆ ಏನು ಅಂತೇಳಿ. ಅಂದ್ರೆ ನಾವು ಕೆಲವೊಂದು ಅವಕಾಶಗಳನ್ನ ವಂಚನೆ ಮಾಡ್ತಾ ಇದೀವಿ, ಅದನ್ನೆಲ್ಲ ಕೂಡ ನಾವು ಚರ್ಚೆ ಮಾಡಿದೀವಿ. ಹಾಗಂದ್ರೆ ಏನು ಅಂತೇಳಿ ಇಲ್ಲಿ ವ್ಯಾಖ್ಯಾನ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಮುಸ್ಲಿಂ ವಿವಾಹ ಅಂದ್ರೆ ಏನು ಅಂತೇಳಿ ವ್ಯಾಖ್ಯಾನಿಸಿ ಅಂತ ಕೊಟ್ಟಿದ್ದಾರೆ. ಪರಿಶಿಷ್ಟ ಬುಡಕಟ್ಟುಗಳು ಅಂದ್ರೆ ಯಾರು ಅಂತೇಳಿ ಅದನ್ನ ನೀವು ವ್ಯಾಖ್ಯಾನಿಸಬೇಕಾಗುತ್ತೆ. ಬುಡಕಟ್ಟು ಅಂದ್ರೆ ಯಾರು ಅದನ್ನ ವ್ಯಾಖ್ಯಾನಿಸಬೇಕಾಗುತ್ತೆ. ಈ ತರ 12 ಪ್ರಶ್ನೆಗಳಿರ್ತವೆ. 12 ಪ್ರಶ್ನೆಗಳಲ್ಲಿ ನೀವು 10 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದ್ರೆ ನೀವು 20 ಅಂಕಗಳು ನಿಮಗೆ ಬರುತ್ತೆ ಅಂತೇಳಿ. ಅದಾದ್ಮೇಲೆ ನಾವು ಇವಾಗ ಬೀಗ್ ಬರ್ತಾ ಇದೀವಿ. ಇಲ್ಲಿ 6 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. 6 ಪ್ರಶ್ನೆಗಳಿಗೆ ಉತ್ತರ ಬರೀಬೇಕಾಗುತ್ತೆ. 8 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಅಲ್ಲಿ ನಿಮ್ಮ ಆಯ್ಕೆಯ ಅಥವಾ ನಿಮಗೆ ಉತ್ತರ ಬರುವಂತಹ 6 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೀಬೇಕಾಗುತ್ತೆ. 6 ಪ್ರಶ್ನೆಗಳಿಗೆ ಉತ್ತರ ಬರೆದ್ರೆ 30 ಅಂಕಗಳಾಗುತ್ತೆ. ಆಯ್ತಾ? ಇಲ್ಲಿ ಪ್ರಶ್ನೆಗಳಿದ್ದಾರೆ ಜಾತಿ ಪದ್ಧತಿ ಯಾವ್ದಾರ 5 ಲಕ್ಷಣಗಳನ್ನು ವಿವರಿಸಿ ಅಂತ. ಅಂದ್ರೆ ಜಾತಿ ಪದ್ಧತಿ ತುಂಬಾ ಇಂಪಾರ್ಟೆಂಟ್ ಅಂತ ಗೊತ್ತಾಗ್ತದೆ ನಿಮಗೆ. ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಅದೇ ಪ್ರಶ್ನೆಗಳನ್ನ ನಾವು ಕೇಳ್ತಾ ಇದೀವಿ. ಇಲ್ಲೂ ಕೂಡ ಅದೇ ಪ್ರಶ್ನೆ ರಿಪೀಟ್ ಆಗಿದೆ. ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಕೋಣ. ಯಾವ್ದಾದ್ರು 5 ಲಕ್ಷಣಗಳನ್ನ ವಿವರಿಸಿದ್ರೆ ಸಾಕಾಗುತ್ತೆ. ಅದೇ ತರ ಭಾರತದ ಗ್ರಾಮೀಣ ಸಮಸ್ಯೆಗಳು, ಗ್ರಾಮೀಣ ಪ್ರದೇಶದ ಸಮಸ್ಯೆಗಳೇನೇನಿದೆ ಅದನ್ನು ವಿವರಿಸಬೇಕಾಗುತ್ತೆ. ಸಹಬಾಳ್ವೆ ಅಥವಾ ಕುಡು ಜೀವನದ ಲಕ್ಷಣಗಳು ಯಾವುವು ಅಂತೇಳಿ ನಾವು 2 ಅಂಕಗಳ ಪ್ರಶ್ನೆಗಳು ಕೂಡ ಸಹಬಾಳ್ವೆ ಕುಡು ಜೀವನ ಅಂದ್ರೆ ಏನು ಅಂತ ಕೇಳಿದ್ವಿ. ಇಲ್ಲಿ ಅವುಗಳ ಲಕ್ಷಣಗಳನ್ನ ಕೇಳ್ತಾ ಇದೀವಿ. ಅದಾದ್ಮೇಲೆ ಭಾರತದ ನಗರ ಸಮುದಾಯದ ಸಮಸ್ಯೆಗಳು ಯಾವುವು ಅಂದ್ರೆ ಗ್ರಾಮೀಣ ಸಮಸ್ಯೆಗಳನ್ನ ಕೇಳಿದ್ವಿ. ಇಲ್ಲಿ ನಗರ ಸಮಸ್ಯೆಗಳು ಯಾವುವು ಅಂತೇಳಿ ವಿವರಿಸಬೇಕಾಗುತ್ತೆ. ಬುಡಕಟ್ಟು ಸಮುದಾಯದ ಲಕ್ಷಣಗಳನ್ನ ವಿವರಿಸಿ ಅಂತೇಳಿ. ಪರಿಶಿಷ್ಟ ಬುಡಕಟ್ಟುಗಳು ಅಂತಲ್ವಾ, ಬುಡಕಟ್ಟುಗಳ ಲಕ್ಷಣಗಳನ್ನು ವಿವರಿಸಬೇಕಾಗುತ್ತೆ. ಅದಾದ್ಮೇಲೆ ಮಾರ್ಕ್ಸ್ವಾದಿ ಪರಿದೃಷ್ಟಿಕೋನದಲ್ಲಿ AR ದೇಸಾಯಿರವರ ಕೊಡುಗೆಗಳನ್ನ ವಿವರಿಸಿ ಅಂತೇಳಿ. ಆಯ್ತಾ? AR ದೇಸಾಯಿರವರ ಕೊಡುಗೆಗಳನ್ನ ನೀವು ವಿವರಿಸಬೇಕಾಗುತ್ತೆ. ಪರಿಶಿಷ್ಟ ಜಾತಿಗಳು ಹೊರಗುಳಿಯುವಿಕೆ ಅಂಶಗಳನ್ನು ವಿವರಿಸಿ ಅಂತೇಳಿ. ಅಂದ್ರೆ ಹೊರಗುಳಿಯುವಿಕೆ ಅಂಶಗಳು ಯಾವ್ಯಾವ, ಪರಿಶಿಷ್ಟ ಜಾತಿಗಳು ಹೊರಗುಳಿಯುವಿಕೆ ಅಂಶಗಳು ಯಾವಿದೆ ಅದನ್ನು ವಿವರಿಸಬೇಕಾಗುತ್ತೆ. ಅದಾದ್ಮೇಲೆ ಭಾರತೀಯ ಸಮಾಜದ ವೈವಿಧ್ಯತೆಯ ರೂಪಗಳು ಯಾವುವು. ಇಲ್ಲಿ ಭಾರತೀಯ ಸಮಾಜದ ಒಂದು ವೈವಿಧ್ಯತೆಯ ಸಮಾಜ ಅಂತ ಗೊತ್ತಿದೆ. ಆ ವೈವಿಧ್ಯತೆಯಲ್ಲಿ ಯಾವ್ಯಾವ ವೈವಿಧ್ಯತೆಯ ಅಂಶಗಳು ಯಾವುವು ಅನ್ನೋದನ್ನ ನೀವು ವಿವರಿಸಬೇಕಾಗಿದೆ. ರೂಪಗಳು ಅಂತ ಹೇಳಿದ್ರೆ ವೈವಿಧ್ಯತೆಯ ಅಂಶಗಳನ್ನ ಹೇಳಿದ್ರೆ ಕೂಡ ಸಾಕಾಗುತ್ತೆ. ಇಲ್ಲಿಗೆ ಇದು 2ನೇ ಭಾಗದಲ್ಲಿರುವಂತಹ 8 ಪ್ರಶ್ನೆಗಳಲ್ಲಿ ನೀವು 6 ಪ್ರಶ್ನೆಗಳಿಗೆ ಉತ್ತರವನ್ನು ಬರಬೇಕಾಗುತ್ತೆ. ನಿಮಗೆ ಸಂಪೂರ್ಣವಾದ
ಅಥವಾ ಕಾರ್ಯಾತ್ಮಕತೆ ಅಂದ್ರೆ ಏನು ಅಂದ್ರೆ ಶ್ರೀನಿವಾಸ್ ಅವರು ಹೇಳ್ತಾ ಹೋಗ್ತಾರೆ, ಎಂ ಎನ್ ಶ್ರೀನಿವಾಸ್ ಅವರು ಹೇಳ್ತಾ ಹೋಗ್ತಾರೆ. ಅವ್ರ ಕೊಡುಗೆಗಳನ್ನ ವಿವರಿಸಬೇಕಾಗುತ್ತೆ. ಅಥವಾ ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಇತ್ತೀಚಿನ ಬೆಳವಣಿಗೆ ಮತ್ತು ಬದಲಾವಣೆ, ಅಂದ್ರೆ ಜಾತಿ ವ್ಯವಸ್ಥೆಯಲ್ಲಿ ಯಾವ ತರದ ಬದಲಾವಣೆಗಳಾಗಿದ್ದಾವೆ ಅಥವಾ ಬೆಳವಣಿಗೆ ಏನೇನಿದೆ ಅದುಗಳನ್ನ ನಾವಿಲ್ಲಿ ವಿವರಿಸಬೇಕಾಗಿದೆ. ಬೆಳವಣಿಗೆ ಮತ್ತು ಬದಲಾವಣೆ ಎರಡು ಕೂಡ ಸೇಮ್, ಅದನ್ನ ನೀವು ಇಲ್ಲಿ ವಿವರಿಸಬೇಕಾಗುತ್ತೆ. ಅದಾದ್ಮೇಲೆ ಕೆಳಸ್ತರ ಅಥವಾ ಅಂಚೀಕೃತ ಪರಿದೃಷ್ಟಿಕೋನದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಕೊಡುಗೆಗಳು, ಅಂದ್ರೆ ಅಂಬೇಡ್ಕರ್ ಅವರ ಕೊಡುಗೆ ನಾವು ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಇದೆ, ಪ್ರಶ್ನೆ ರಿಪೀಟ್ ಆಗ್ತಾ ಇದೆ, ಇಲ್ಲಿ ನೋಡ್ತಾ ಹೋಗ್ಬೋದು, ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಕೊಳ್ಳೋಣ. ಕೆಳಸ್ತರ ಅಥವಾ ಅಂಚೀಕೃತ ದೃಷ್ಟಿಕೋನದಲ್ಲಿ ಅಂಬೇಡ್ಕರ್ ಅವರ ಕೊಡುಗೆಯನ್ನು ನೀವು ವಿವರಿಸಬೇಕಾಗಿದೆ. ಅದಾದ್ಮೇಲೆ ವಿವಾಹದ ಇತ್ತೀಚಿನ ಬದಲಾವಣೆಗಳು, ಹಿಂದೂ ವಿವಾಹದ ಇತ್ತೀಚಿನ